ಪ್ರೇಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಯಾವ ಸಬ್ಕಾಡ್ ನಿರೀಕ್ಷೆ ನುಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ 2 ಕೊರಿಂಥ 3ನೇ ಅಧ್ಯಾಯ ಅದರ 17ನೇ ವಚನ. ಈ ವಚನ ಹೀಗೆ ಹೇಳುತ್ತೆ, ಆ ಕರ್ತನು ದೇವರ ಆತ್ಮನೇ, ಕರ್ತನ ಆತ್ಮವು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು. ಹಾಲೆಲ್ಲೂಯ. ಎಷ್ಟೋ ಜನರು ಈ ದಿನಮಾನಗಳಲ್ಲಿ ನಾವು ನೋಡ್ತೇವೆ, ಅನೇಕ ವಿಧವಾಗಿರುವಂತ ಬಂಧನಗಳಿಗೆ ಅವರು ಒಳಗಾಗೋದನ್ನ ನಾವು ನೋಡ್ತಾ ಇದ್ದೇವೆ. ಅದರಿಂದ ಅವರು ಹೊರಗಡೆ ಬರುವುದಕ್ಕೂ ಸಹ ಆಗದೇ ಇರುವಂತ ಪರಿಸ್ಥಿತಿಗಳನ್ನ ನಾವು ನೋಡ್ತೇವೆ. ಕೆಲವರು ಸಿನಿಮಾಗಳಲ್ಲಾಗಿರ್ಬೋದು, ಸೀರಿಯಲ್ಗಳಲ್ಲಾಗಿರ್ಬೋದು, ಅದನ್ನ ನೋಡದೆ ಅವ್ರು ಇರಲು ಆಗೋದಿಲ್ಲ. ಆದ್ರೆ ಕೆಲವರು ಈ ಡ್ರಗ್ಸ್ಗೆ ಅಡಿಕ್ಟ್ ಆಗಿರ್ತಾರೆ, ಅದನ್ನ ತೆಗೆದುಕೊಳ್ಳದೆ ಅವರಿಗೆ ಇರೋದಕ್ಕೆ ಆಗೋದಿಲ್ಲ. ಇನ್ನೂ ಕೆಲವರು ಈ ಪ್ರೀತಿ ಪ್ರೇಮ ಅನ್ನುವಂಥ ಕಾರ್ಯಗಳಿಗೆ ಸಿಲುಕಿಕೊಂಡು ಅದರಿಂದ ಅವರು ಹೊರಗಡೆ ಬರಲು ಆಗೋದಿಲ್ಲ. ಇನ್ನೂ ಕೆಲವರು ಅನೇಕ ಸಾಲಗಳಿಗೆ ಒಳಗಾಗಿ ಅದನ್ನ ತೀರಿಸಲಾರದೆ ಆ ಒಂದು ಬಂಧನದಲ್ಲಿ ಇರುವುದನ್ನ ನಾವು ನೋಡ್ತೇವೆ. ಇನ್ನೂ ಕೆಲವರು ಅನೇಕ ಒಂದು ವಿಧವಾದಂತ ಕಾರ್ಯಗಳಿಗೆ ತುತ್ತಾಗಿರ್ತಾರೆ, ಯಾವುದೋ ಒಂದು ಕೆಟ್ಟ ಚಟಗಳಿಗೆ ಅವರು ಒಳಗಾಗಿರ್ತಾರೆ. ಅದನ್ನ ಬಿಡಬೇಕೆಂಬುದಾಗಿ ಎಷ್ಟೋ ಪ್ರಯತ್ನಗಳನ್ನ ಮಾಡ್ತಾರೆ. ಆದ್ರೆ ಏನೆಲ್ಲ ಪ್ರಯತ್ನ ಮಾಡಿದರೂ ಸಹನು ಅದು ಅವರನ್ನ ಮತ್ತೆ ಮತ್ತೆ ಆ ಪಾಪಗಳನ್ನ, ಆ ತಪ್ಪುಗಳನ್ನ, ಆ ಕೆಟ್ಟತನವನ್ನ ಮತ್ತೆ ಮಾಡಲು ಪ್ರೇರೇಪಿಸಲ್ಪಟ್ಟು ಆ ಕಾರ್ಯಗಳನ್ನ ಮತ್ತೆ ಮಾಡಿ ಆಮೇಲೆ ನಾವು ನೋಡೋದಾದ್ರೆ, ಅಯ್ಯೋ ನಾನು ಮತ್ತೆ ಮಾಡ್ಬಿಟ್ನಲ್ಲ, ನಾನು ಮಾಡಬಾರ್ದು ಅನ್ಕೊಂಡೆ ಆದ್ರೂ ನಾನು ಮಾಡಿದ್ನಲ್ಲ, ನಾನು ಸೋತೋದ್ನಲ್ಲ ಎಂಬುದಾಗಿ ಎಷ್ಟೋ ಜನರು ದುಃಖ ಪಡುವುದನ್ನ ನಾವು ನೋಡ್ತೇವೆ. ಅದೇ ರೀತಿ ಅನೇಕರು ಸಹನು ಅವರ ಜೀವಿತದ ಒಂದು ಜೀವನವನ್ನೇ ಅವರು ಅಂತ್ಯ ಮಾಡಿಕೊಳ್ಳೋದನ್ನು ಸಹ ನಾವು ನೋಡ್ತೇವೆ. ಯಾವುದೋ ಒಂದು ಪಾಪದ ಬಂಧನದಲ್ಲಿ ಸಿಕ್ಕಾಕೊಂಡು ಅವರ ಪಾಪದಿಂದ ಹೊರಗಡೆ ಬರುವುದಕ್ಕೆ ಆಗದೆ ಇರುವಾಗ ಎಷ್ಟೋ ಜನರು ತಮ್ಮ ಆತ್ಮಗಳನ್ನ ನಷ್ಟಪಡಿಸಿಕೊಳ್ಳೋದು ಸಹ ನಾವು ನೋಡ್ತೇವೆ. ಆದ್ರೆ ಇದೆಲ್ಲದಕ್ಕೂ ಒಂದು ಬಿಡುಗಡೆ ಇದೆ. ಒಂದೇ ಒಂದು ಬಿಡುಗಡೆ ಯಾವುದು ಎಂಬುದಾಗಿ ನೋಡುವಾಗ ಅದು ನಜರೇತಿನ ಯೇಸು ಸ್ವಾಮಿ. ಯಾಕಂತಂದ್ರೆ ಎಲ್ಲ ಕಾರ್ಯಗಳಿಗೂ, ಸಕಲ ಕಾರ್ಯಗಳಿಗೂ ನಾವು ಯೇಸು ಸ್ವಾಮಿ ಬಳಿ ಬರುವಾಗ, ಆತ್ಮನನ್ನು ಹೊಂದಿಕೊಳ್ಳುವಾಗ ಖಂಡಿತವಾಗಿಯೂ ನಮಗೆ ಬಿಡುಗಡೆ ಅದು ಸಿಕ್ಕೇ ಸಿಗುತ್ತೆ. ಹಾಲೆಲ್ಲೂಯ. ಯಾಕೆಂದ್ರೆ ದೇವರ ವಾಕ್ಯ ಹೇಳುತ್ತೆ, ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು ಎಂಬುದಾಗಿ. ಹಾಲೆಲ್ಲೂಯ. ಅದೇ ರೀತಿ ನಾವು ನೋಡ್ತೇವೆ ದೇವರ ಸತ್ಯವೇದದಲ್ಲಿ. ನಾವು ಇನ್ನೂ ಒಂದು ವಾಕ್ಯ ನಾವು ನೋಡುವುದಾದ್ರೆ, ಯೋಹಾನ 8:32 ನಾವು ನೋಡ್ತೇವೆ, ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡುವುದು ಎಂದು ಹೇಳಿದನು ಎಂಬುದಾಗಿ. ಸತ್ಯವನ್ನ ತಿಳಿದುಕೊಳ್ಳಿರಿ, ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡುವುದು ಎಂಬುದಾಗಿ. ಹಾಲೆಲೂಯ. ನೀವು ಒಂದು ವೇಳೆ ನಜರೇತಿನ ಯೇಸು ಸ್ವಾಮಿನ ನಂಬಿ ಖಂಡಿತವಾಗಿಯೂ ಆತನು ನಮಗೆ ಬಿಡುಗಡೆ ಮಾಡಲು ಶಕ್ತನು. ನಮ್ಮ ಪಾಪಗಳಿಗೆ, ಶಾಪಗಳಿಗೆ, ರೋಗಗಳಿಗೆ ಕಲ್ವಾರಿ ಶಿಲುಬೆಯಲ್ಲಿ ಆತನು ಮರಣವನ್ನ ಹೊಂದಿದನು ಎಂಬುದಾಗಿ ನೀವು ಈ ಸತ್ಯವನ್ನ ತಿಳಿದುಕೊಂಡ್ರೆ ಆ ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡುತ್ತೆ. ಹಾಲೆಲೂಯ. ಅದೇ ರೀತಿ ನಾವು ಸತ್ಯವೇದದಲ್ಲಿ ಇನ್ನೊಂದು ಕಡೆ ನಾವು ಈ ವಾಕ್ಯವನ್ನ ನೋಡ್ತೇವೆ. ಯೋಹಾನ 8:36 ನಾವು ನೋಡ್ತೇವೆ, ಆದುದರಿಂದ ಮಗನು ನಿಮ್ಮನ್ನ ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು. ಹಾಲೆಲೂಯ. ಯಾರು ಆ ಮಗನು ಎಂಬುದಾಗಿ ನೋಡುವಾಗ ನಜರೇತಿನ ಯೇಸು ಸ್ವಾಮಿಯೇ ಆ ಮಗನು. ಆ ಮಗನು ನಮ್ಮನ್ನ ಬಿಡುಗಡೆ ಮಾಡಿದರೆ ಖಂಡಿತವಾಗಿಯೂ ನಮಗೆ ಬಿಡುಗಡೆ ಸಿಗುತ್ತೆ. ಹಾಲೆಲೂಯ. ಸೊ ನಾವು ನೋಡೋದಾದ್ರೆ ದೇವರ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು. ಸತ್ಯವನ್ನ ನಾವು ತಿಳಿದುಕೊಂಡ್ರೆ ಸತ್ಯವು ನಮ್ಮನ್ನ ಬಿಡುಗಡೆ ಮಾಡುತ್ತೆ. ಅದೇ ರೀತಿ ಮಗನು ನಮ್ಮನ್ನ ಬಿಡುಗಡೆ ಮಾಡಿದರೆ ಖಂಡಿತವಾಗಿ ನಮ್ಗೆ ಬಿಡುಗಡೆ ಆಗುತ್ತೆ. ಸೊ ನೀವೆಲ್ಲರೂ ಈ ದಿನಮಾನಗಳಲ್ಲಿ ಯಾವುದೋ ಒಂದು ಬಂಧನಗಳಲ್ಲಿ ಸಿಕ್ಕಿ ಹಾಕೊಂಡು ಅದರಿಂದ ನಾನು ಹೊರಗಡೆ ಬರಲು ಆಗುತ್ತಿಲ್ಲ ಎಂಬುದಾಗಿ ನೀವು ಆಲೋಚಿಸುವುದಾದರೆ, ಹಿಂದೆ ಆ ಒಂದು ಸಮಯ ನೀವು ಯೇಸು ಸ್ವಾಮಿಯ ಬಳಿ ಬಂದು ನಿಮ್ಮ ಪಾಪಗಳನ್ನ ಅರಿಕೆ ಮಾಡಿ, ದೇವರೇ ನನ್ನ ಬಿಡುಗಡೆ ಮಾಡು ಎಂಬುದಾಗಿ ನೀವು ಪ್ರಾರ್ಥನೆ ಮಾಡುವುದಾದರೆ ಖಂಡಿತವಾಗಿ ಆ ಬಂಧನಗಳಿಂದ ನಿಮ್ಮನ್ನ ಬಿಡುಗಡೆ ಮಾಡಿ ನಿಮ್ಮನ್ನ ನೂತನ ಸೃಷ್ಟಿಯಾಗಿ ಆತನು ಮಾಡುವಾತನಾಗಿದ್ದಾನೆ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ.
ಸ್ತೋತ್ರ ಕರ್ತನೆ, ಪರಿಶುದ್ಧನಾದ ದೇವರೇ, ಅಪ್ಪ ಸಮಯನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರವಾಗಲಿ ದೇವರೇ. ನೀವು ಕೊಟ್ಟ ವಾಕ್ಯಗಳಿಗಾಗಿ ಸ್ತೋತ್ರವಾಗಲಿ. ಹೌದು ಸ್ವಾಮಿ, ದೇವರ ಆತ್ಮನು ಯಾರಲ್ಲಿ ಇದ್ದಾನೋ ಅವರಿಗೆ ಬಿಡುಗಡೆ ಉಂಟು ಎಂಬುದಾಗಿ ಹೇಳಿದ ದೇವರು, ಸತ್ಯವನ್ನು ತಿಳಿದುಕೊಳ್ಳುವಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂಬುದಾಗಿ ಹೇಳಿದ್ಯಪ್ಪ. ಮಗನು ಬಿಡುಗಡೆ ಮಾಡಿದರೆ ಖಂಡಿತವಾಗಿಯೂ ಬಿಡುಗಡೆ ಆಗುತ್ತದೆ ಎಂಬುದಾಗಿ ವಾಗ್ದಾನ ಮಾಡಿರುವ ದೇವರು ಸ್ವಾಮಿ, ಈ ಒಂದು ಪ್ರಾರ್ಥನೆಯಲ್ಲಿ ಯಾರೆಲ್ಲ ಸ್ವಾಮಿ ಜಾಯ್ನ್ ಆಗಿ ಇಗೋ ದೇವರೇ, ಯಾವುದೋ ಒಂದು ಬಂಧನದಲ್ಲಿ ನಾವು ಇದ್ದೇವೆ, ಇದರಿಂದ ನಮಗೆ ಬಿಡುಗಡೆ ಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡ್ತಿದ್ದರು, ಅವರೆಲ್ಲರ ಒಂದು ಬಂಧನಗಳಿಂದ ದೇವರೇ ಅವರನ್ನ ಬಿಡಿಸಿ ಒಂದು ನೂತನ ಸೃಷ್ಟಿಯಾಗಿ ಅವರ ಜೀವಿತಗಳನ್ನ ಮಾರ್ಪಡಿಸಿದೇವ್ರೆ. ಅಪ್ಪ, ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವೆ ನಿಮ್ಮ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಪ್ರೇಸ್ ದ ಲಾರ್ಡ್ ಪ್ರಿಯರೇ. ಈ ಒಂದು ವಾಕ್ಯ ಸಂದೇಶವು ಇತರರಿಗೂ ತಲುಪುವ ಹಾಗೆ ಇದನ್ನ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂಡ್ ಶೇರ್ ಮಾಡ್ರಿ. ಥ್ಯಾಂಕ್ ಯು ಅಂಡ್ ಪ್ರೇಸ್ ದ ಲಾರ್ಡ್.